ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಣಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ಬಿಸಿಲಿಗೆ ಏನಾದ್ರೂ ಒಂದು ಸಿಂಪಲ್ ಆಗಿ ಮೊಸರಿಂದ ನಾನು ಸೌತೆಕಾಯಿ ಹಾಕಿ ತಂಬುಳಿ ರೆಸಿಪಿ ಮಾಡಿ ತೋರಿಸಿ ಕೊಡ್ತಾ ಇದ್ದೀನಿ. ಇದಂತೂ ಸ್ವಲ್ಪ ಮಜ್ಜಿಗೆ ಸಾರ್ ತರನು ಟೇಸ್ಟ್ ಬರುತ್ತೆ. ತುಂಬಾನೇ ಕ್ವಿಕ್ ಆಗಿ ಈಸಿಯಾಗಿ ಯಾರು ಬೇಕಾದ್ರೂ ಟ್ರೈ ಮಾಡಬಹುದು. ಅನ್ನೋದ್ ಜೊತೆಗಂತೂ ಕಲ್ಸ್ಕೊಂಡು ತಿಂತಾ ಇದ್ರೆ ಇನ್ನೂ ಒಂದು ಪ್ಲೇಟ್ ರೈಸ್ ನ ಎಕ್ಸ್ಟ್ರಾ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಇವಾಗ ಯಾವ ರೀತಿ ಮಾಡೋದು ಸೌತೆಕಾಯಿ ತಂಬುಳಿ ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ನಾನಿಲ್ಲಿ 1/4 ಲೀಟರ್ ಆಗಷ್ಟು ಮೊಸರು ತಗೊಂಡಿದ್ದೀನಿ. ಅಂದ್ರೆ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತಹ ಗಟ್ಟಿ ಮೊಸರು. ಅಳತೆ ಪ್ರಕಾರ ನೋಡಿದ್ರೆ ಇದು 1 ಕಪ್ ಆಗಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಈ ತರ ಮಿಕ್ಸಿಯಲ್ಲಿ ಬೇಕಾದ್ರೆ ನೀವು ಈ ಗಟ್ಟಿ ಮೊಸರನ್ನ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಒಂದ್ ಗ್ರೈಂಡ್ ಮಾಡ್ಕೊಂಡು ಬರ್ಬೋದು. ಇಲ್ಲಾಂದ್ರೆ ವಿಸ್ಕರ್ ಇಂದ ಈ ರೀತಿ ಕ್ಲೀನ್ ಆಗಿ ಸ್ವಲ್ಪನೂ ಗಂಟಿರ್ಬಾರ್ದು, ಆ ರೀತಿ ಈ ತರ ಕ್ಲೀನ್ ಆಗಿ ವಿಸ್ಕರ್ ಇಂದ ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಸ್ವಲ್ಪನೂ ಗಂಟಿರ್ಬಾರ್ದು, ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಹಾಗೇನೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಇದನ್ನು ಕೂಡ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಮೊಸರಲ್ಲಿ ಯಾವುದೇ ರೀತಿ ಗಂಟಿರ್ಬಾರ್ದು, ಚೆನ್ನಾಗಿ ಈ ತರ ಬೀಟ್ ಮಾಡ್ಕೊಂಡು ಇರ್ಬೇಕಾಗತ್ತೆ. ನೋಡಿ, ನಿಮ್ಮ ಮನೆಯಲ್ಲಿ ಜನ ಕ್ವಾಂಟಿಟಿ ನೋಡ್ಕೊಂಡು ಮೊಸರು ಜಾಸ್ತಿ ಕೂಡ ಮಾಡ್ಕೋಬಹುದು. ಸೊ ನಾನ್ ತೋರಿಸ್ತಾ ಇರುವ ಇಂಗ್ರೀಡಿಯೆಂಟ್ಸ್ ನೀವು ಬೇಕಾದ್ರೆ ಅರ್ಧ ಲೀಟರ್ ಮೊಸರಲ್ಲೂ ಕೂಡ ಮಾಡ್ಕೋಬಹುದು. ಇಲ್ಲಿ ನಾನು ಇವಾಗ ಒಂದು ದೊಡ್ಡ ಸೈಜ್ ಸೌತೆಕಾಯಿನ 2 ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡಿ ಸಿಪ್ಪೆ ಸಮೇತ ನಾನಿಲ್ಲಿ ಈ ತರ ಟ್ಯೂಬ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಟ್ ಮಾಡಿರುವಂತಹ ಸೌತೆಕಾಯಲ್ಲಿ ನಾನು 3/4 ಭಾಗದಷ್ಟು ಸೌತೆಕಾಯಿನ ಮೊಸರು ಜೊತೆಗೆ ಹಾಕೊಂಡು 1/4 ಭಾಗದಷ್ಟು ನಾನು ಎತ್ತಿಟ್ಕೊಂಡಿದ್ದೀನಿ. ಯಾಕಂದ್ರೆ ಅದನ್ನ ರುಬ್ಬೋದಕ್ಕೆ ಯೂಸ್ ಮಾಡ್ತೀನಿ. ಸೊ ಸೌತೆಕಾಯಿ ಯೂಸ್ ಮಾಡೋದ್ರಿಂದ ಇದನ್ನ ಬೇಯಿಸೋ ಅವಶ್ಯಕತೆ ಏನಿರಲ್ಲ, ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬಹುದು. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಇಟ್ಕೊಂಡಿದ್ದೀನಿ ಉಳಿದಂತಹ ಸೌತೆಕಾಯಿನ. ಇವಾಗ ಸೌತೆಕಾಯಿ ಮೊಸರು ಜೊತೆಗೆ ಹಾಕಿದ ನಂತರ ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಪಕ್ಕಕ್ಕಿಟ್ಟು ಒಂದು ಮಿಕ್ಸಿ ಜಾರಿಗೆ ಉಳಿದಿರುವಂತಹ 1/4 ಭಾಗದಷ್ಟು ಸೌತೆಕಾಯಿನ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ ತಗೊಂಡಿದ್ದೀನಿ. 7 ರಿಂದ 8 ಬೆಳ್ಳುಳ್ಳಿ ಹೆಲ್ಸು, 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಪೀಸ್ ಅನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಜೀರಿಗೆನ ತಗೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ 3 ರಿಂದ 4 ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಹಾಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ಳಿ. ಇವಾಗ ಎಲ್ಲಾ ಪದಾರ್ಥನೂ ಕೂಡ ಇವಾಗ ಜಾರಿಗೆ ಹಾಕೊಂಡು, ಬೇಕಿದ್ರೆ ನೀವು ಅರಿಶಿನ ಪುಡಿನೂ ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಅರಿಶಿನ ಪುಡಿನ ಏನು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಇವಾಗ ಎಲ್ಲಾನು ಪದಾರ್ಥನೂ ಕೂಡ ಹಾಕೊಂಡು ಇವಾಗ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಇವಾಗ ನುಣ್ಣಗೆ ರುಬ್ಕೊಂಡ್ ಬರ್ತಾ ಇದ್ದೀನಿ. ನೀವು ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ. ಕೆಲವರು ತೆಂಗಿನಕಾಯಿ ಇಷ್ಟ ಪಡೋದಿಲ್ಲ, ಆದ್ರೆ ಸ್ಕಿಪ್ ಮಾಡ್ಕೋಬಹುದು. ಕೆಲವರಿಗೆ ತೆಂಗಿನಕಾಯಿ ಬೇಕು ಅಂದ್ರೆ ಕೂಡ ಹಾಕೋಬಹುದು. ಇದನ್ನ ತೆಂಗಿನಕಾಯಿ ಇಲ್ಲ ಅಂದ್ರೂ ಕೂಡ ಮಾಡ್ತಾರೆ. ಸೊ ಇವಾಗ ಇದನ್ನೆಲ್ಲ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಂಡ್ ಬರ್ತಾ ಇದೀನಿ. ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ. ಸೊ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇವಾಗ ರುಬ್ಬಿದಂತಹ ಮಸಾಲೆನ ರೆಡಿ ಆಗಿದೆ. ಸೊ ಇದನ್ನ ನಾವು ಯಾವುದೇ ರೀತಿ ಒಗ್ಗರಣೆಯಲ್ಲಿ ಕುದಿಸೋ ಅವಶ್ಯಕತೆ ಏನಿಲ್ಲ. ಇದೊಂದು ಇನ್ಸ್ಟೆಂಟ್ ಆಗಿ ಹಾಗೆ ತಕ್ಷಣಕ್ಕೆ ಮಾಡುವಂತಹ ರೆಸಿಪಿ. ನೋಡಿ, ಇವಾಗ ಫೈನಲ್ ಆಗಿ ಮಸಾಲೆ ಕೂಡ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ. ಇವಾಗ ಈ ಮೊಸರು ಜೊತೆಗೆ ಈ ಮಸಾಲೆನ ಮಿಕ್ಸ್ ಮಾಡ್ಕೊಂಡು ಉಳಿದಿರುವಂತಹ ಸ್ವಲ್ಪ ಮಸಾಲೆ ಎಲ್ಲ ಜಾರಲ್ಲಿ ಉಳ್ಕೊಂಡಿರುತ್ತಲ್ಲ, ಅದನ್ನು ವೇಸ್ಟ್ ಮಾಡೋದ್ ಬೇಡ. ಸ್ವಲ್ಪ ನೀರನ್ನ ಹಾಕೊಂಡು ಅದನ್ನು ಕೂಡ ಒಂದು ಮಿಕ್ಸಿಂಗ್ ಬೌಲ್ಗೆ ನೀರನ್ನು ಕೂಡ ಹಾಕೊಳ್ತಾ ಇದೀನಿ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ. ಮತ್ತೆ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿಯಾಗಿದ ನಂತರ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಒಗ್ಗರಣೆಗೆ 2 ರಿಂದ 3 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಸ್ವಲ್ಪ 1 ರಿಂದ 2 ನಿಮಿಷ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟಾದ್ರೆ ಸಾಕು. ಫೈನಲಿ ಒಗ್ಗರಣೆನೂ ಕೂಡ ರೆಡಿ ಆಗಿದೆ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ತಂಬುಳಿಗೆ ಈ ಒಗ್ಗರಣೆನೂ ಕೂಡ ಹಾಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇನೆ. ತುಂಬಾನೇ ಈಸಿಯಾಗಿ ಯಾರು ಬೇಕಾದ್ರೂ ಈ ತಂಬುಳಿ ರೆಸಿಪಿನ ಮಾಡ್ಕೋಬಹುದು. ಕೆಲವರು ಒಗ್ಗರಣೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ತಾರೆ. ಸೊ ನಾನಿಲ್ಲಿ ಬಿಸಿ ಇರುವಾಗಲೇ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಬಿಸಿ ಇರೋದ್ರಿಂದ ನಾವೆಲ್ಲ ಹಸಿಯಾಗಿ ರುಬ್ಬಿರ್ತೀವಿ ಅಲ್ವಾ. ಸೊ ಒಗ್ಗರಣೆ ಬಿಸಿ ಹಾಕಿದ್ರೆ ಒಂದೊಳ್ಳೆ ಫ್ಲೇವರ್ ಕೂಡ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ಒಗ್ಗರಣೆನ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ರೆ ಆಯ್ತು. ಇವಾಗ ಹಣ್ಣು ಜೊತೆಗೆ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿ ಕೂಡ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಇಷ್ಟವಾಗಿರುವಂತಹ ಪಲ್ಯ ಆಗಿರ್ಬೋದು ಅಥವಾ ಕ್ರಿಸ್ಪಿ ಆಗಿರುವಂತಹ ಸ್ನಾಕ್ಸ್ ಇಟ್ಕೊಂಡು ಕೂಡ ಊಟನ ನೀವು ಮಾಡ್ಬೋದು. ನೀವು ಸ್ವಲ್ಪ ಊಟ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ. ಇನ್ನೂ ಒಂದ್ ಸ್ವಲ್ಪ ಎಕ್ಸ್ಟ್ರಾನೇ ತಿಂತೀರಾ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಇದನ್ನ ನಾನು ರಸಂ ರೀತಿ ಕಲ್ಸ್ಕೊಂಡು ತಿಂತೀನಿ, ಅಷ್ಟು ಇಷ್ಟ ನನಗೆ. ಖಂಡಿತ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ.
ಈ ತರ ಸೌತೆಕಾಯಿನ ಉಪಯೋಗಿಸ್ಕೊಂಡು ಈ ರೀತಿ ಹೆಲ್ದಿಯಾಗಿ ತಂಬುಳಿಯನ್ನ ಮಾಡ್ಕೊಡಿ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ರೀತಿ ಬಂತು ಅಂತ ಮರಿದನೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ನಾಗುಮಹಿ ಕುಕಿಂಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.